ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡಿಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ನೋಡಿ ಇವತ್ತೊಂದು ಏನಪ್ಪ ಅಂದರೆ ಹೊಸ ರೆಸಿಪಿ. ಇಲ್ಲಿ ಬಾಂಬೆ ರವೆದ್ದು ಉಪ್ಪಿಟ್ಟು ಮಾಡಿರ್ತೀವಲ್ಲ, ಅದು ಉಳಿದಿದ್ರೆ ಏನಾದರೂ ಈ ಥರ ನಾವು ಮಸಾಲೆ ರೊಟ್ಟಿ ಮಾಡ್ಬೋದು. ಸಬ್ಬಸಿಗೆ ಸೊಪ್ಪು ಹಾಕಿ ತುಂಬ ಟೇಸ್ಟಿಯಾಗಿರೋಂಥ ಮಸಾಲೆ ರೊಟ್ಟಿ ಅಂತಲೇ ಹೇಳ್ಬೋದು. ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಖತ್ತಾಗಿದೆ. ಇದರಲ್ಲಿ ಎಲ್ಲ ತರಕಾರಿ ಕಟ್ ಮಾಡಿ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮೊಸರೊಂದಿದ್ರೆ ಸಾಕು. ಚಟ್ನಿ ಆಗಲಿ ಪದಾರ್ಥ ಆಗಲಿ ಏನೂ ಬೇಕಾಗಿಲ್ಲ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಮಸಾಲೆ ರೊಟ್ಟಿ ಅಂದರೆ ರವೆ ಮಸಾಲೆ ರೊಟ್ಟಿ ಮಾಡಲಿಕ್ಕೆ ಇಲ್ಲಿ ಒಂದು ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕೋತೇನೆ. ಶೇಂಗಾನ ಹುರ್ಕೋತೇನೆ ಒಂದು 5ರಿಂದ 6 ನಿಮಿಷ. ಯಾಕಪ್ಪ ಅಂದರೆ ಸ್ವಲ್ಪ ಶೇಂಗಾ ಹುರ್ಕೊಂಡು ಹಾಕಿ ರವೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಉಪ್ಪಿಟ್ಟು ರವೆ ರೊಟ್ಟಿ ತೋರಿಸ್ತಾ ಇದ್ದೀನಲ್ಲ ನಿಮಗೆ. ಮಸಾಲೆದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇದು ಸ್ವಲ್ಪ ಚೆನ್ನಾಗಿ ನಾನೀಗ ಫ್ರೈ ಮಾಡ್ಕೋತೇನೆ. ನೋಡಿ, ಇಲ್ಲಿ ಶೇಂಗಾನ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟು ಸಾಕು ನಮಗೆ. ಈಗ ಇದು ಆರಿದ ಮೇಲೆ ಸಿಪ್ಪೆ ತಗೋತೇನೆ. ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಇದನ್ನು ಕಲ್ಲಲ್ಲಿ ತರಿಯಾಗಿ ಕುಟ್ಟಿ ತರ್ತೇನೆ. ಮಿಕ್ಸಿಗೆ ಹಾಕಿದರೆ ಪೌಡ್ರ್ ಆಗಿಬಿಡುತ್ತೆ. ಬೇಡ, ನಮಗೆ ಬಾಯಲ್ಲಿ ತಿನ್ನುವಾಗ ರೊಟ್ಟಿ ಒಟ್ಟಿಗೆ ಸಿಗಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ನೋಡಿ, ಇಲ್ಲಿ ಉಪ್ಪಿಟ್ಟು ಇದೆ ಫ್ರೆಂಡ್ಸ. ಸ್ವಲ್ಪ ಅದಕ್ಕೆ ನಾನು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಟಿರೋಂಥ ಸಬ್ಬಸಿಗೆ ಸೊಪ್ಪಿದೆ ಇದು. ನೋಡಿ, ಸಬ್ಬಸಿಗೆ ಸೊಪ್ಪು ಹಾಕಿದ ಮೇಲೆ ನಾನು ಆವಾಗಲೇ ಶೇಂಗಾ ಹುರಿದಿದ್ನೆಲ್ಲ ಈ ಥರ ನೋಡಿ ಇಷ್ಟು ತರಿಯಾಗಿ ಕುಟ್ಟಿದ್ದೇನೆ. ಇದು ಬಾಂಬೆ ರವೆದು ಉಪ್ಪಿಟ್ಟು. ಇದಕ್ಕೆ ಶೇಂಗಾ ಹಾಕಿರೋದಿಲ್ಲ ನಾವು. ಹಾಗಾಗಿ ಸ್ವಲ್ಪ ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೇಕು, ಸಣ್ಣದಾಗಿ ಕಟ್ ಮಾಡಿರುವಂಥದ್ದು. ಯಾಕಂದರೆ ತರಿಯಾಗಿ ಬಾಯಲ್ಲಿ ಸಿಗಬೇಕು ರೊಟ್ಟಿ ತಿನ್ನುವಾಗ. ಸ್ವಲ್ಪ ಕ್ಯಾರೆಟ್ ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಕ್ಯಾರೆಟ್ ಕೂಡ ಇದು ಜವಾರಿ ಕ್ಯಾರೆಟ್ ಇದೆ. ನಿಮಗೆ ಕೆಂಪು ಅನ್ನಿಸ್ತಿರಕ್ಕಿಲ್ಲ. ಹಾಗಾಗಿ ಇಲ್ಲಿ ಕರಿಬೇವು ಸೊಪ್ಪು ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ. ಕರಿಬೇವು ಸೊಪ್ಪು ಎಷ್ಟು ಹಾಕ್ತೀರೋ ಅಷ್ಟು ಒಳ್ಳೆಯದು. ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ದೊಡ್ಡದು ಮುಳ್ಳು ಸೌಂತೆ ನೋಡಿ, ಎಳೆಯದು ಮೇಲ್ಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೌಂತೆಕಾಯಿ ಕೂಡ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ. ಇದು ರೊಟ್ಟಿಗೆ ತರಕಾರಿ ರೊಟ್ಟಿನೇ, ರವೆದು ತರಕಾರಿ ರೊಟ್ಟಿ ಆದರೂ ಅನ್ಬೋದು, ಇಲ್ಲಾಂದರೆ ಮಸಾಲೆ ರೊಟ್ಟಿ ಆದರೂ ಅನ್ಬೋದು. ತುಂಬ ಚೆನ್ನಾಗಿರುವಂಥದ್ದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ನಾವು ಉಪ್ಪಿಟ್ಟಕ್ಕಾಗಲೇ ಖಾರ ಉಪ್ಪು ಎಲ್ಲ ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾವೀಗ ತರಕಾರಿಗೆ ಮಾತ್ರ ಉಪ್ಪು ಹಾಕಬೇಕಾಗತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ನೋಡಿ, ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಉಪ್ಪಿಟ್ಟದೊಳಗಡೆ. ನಿಮಗೆ ಏನಾದರೂ ಇದಕ್ಕೆ ಸ್ವಲ್ಪ ಇನ್ನೂ ನೀರು ಥರ ಅನಿಸ್ತು, ಉಪ್ಪಿಟ್ಟು ಗಟ್ಟಿ ಇಲ್ಲ ಅಂದರೆ ನೀವು ಇದಕ್ಕೆ ಇದನ್ನು ಹಾಕ್ಕೋಬೋದು. ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಯಾವ್ದು ಬೇಕೋ ಅದಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಯಾವುದನ್ನು ಸೇರಿಸ್ತಾ ಇಲ್ಲ. ಮತ್ತು ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಕೊತ್ತಂಬರಿ ಸೊಪ್ಪು ಇದ್ರೂ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಇರಲಿಲ್ಲ, ಹಾಕಿಲ್ಲ ಇಲ್ಲಿ. ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸ್ವಲ್ಪ ಈ ಥರ ಗಟ್ಟಿಯಾಗಿ ಹೆಚ್ಚಿಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಈಗ ನಾನು ರೆಡಿ ಮಾಡಿದ್ಮೇಲೆ ತೋರಿಸ್ತೇನೆ. ನೋಡಿ, ಈ ಥರ ಈಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಈ ಥರ ಎಷ್ಟು ನಮಗೆ ಸಣ್ಣ ಸೈಜು ಉಂಡೆ ಬೇಕು ನೋಡ್ಕೊಂಡು ಮಾಡ್ಕೋತೇನೆ. ನೋಡಿ, ಇಲ್ಲಿ ಬಾಳೆ ಎಲೆ ತೊಗೊಂಡಿನಿ ಫ್ರೆಂಡ್ಸ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಕೂಡ ಹಚ್ತೇನೆ. ಎಣ್ಣೆ ಹಚ್ಚಿದ್ರೇ ರೊಟ್ಟಿ ಬಿಡುತ್ತೆ. ನೋಡಿ, ಇಲ್ಲಿ ಈ ಥರ ನಿಮಗೆ ಎಷ್ಟು ದೊಡ್ಡದು ಬೇಕೋ ಚಿಕ್ಕದು ಬೇಕೋ ಮಾಡ್ಕೊಳ್ಳಿ. ಈ ಥರ ನೋಡಿ, ಇಲ್ಲಿ ನಾನು ಕಲಿಸಿಟ್ಟಿರೋಂಥದ್ದು ಉಂಡೆ ತೊಗೋತೇನೆ. ನೋಡಿ, ಇಲ್ಲಿ ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಕೂಡ ಮಾಡ್ಕೋಬೋದು, ಚಿಕ್ಕದು ಬೇಕಂದರೆ ಚಿಕ್ಕದು ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ದಪ್ಪ ಮಾಡ್ತೇನೆ. ಯಾಕಂದರೆ ಇಷ್ಟಿಟ್ಟೆ ತುಂಬ ಇದನ್ನು ಮಾಡೋಕ್ಕೆ ಹೋಗಲ್ಲ. ಇದು ತುಂಬ ತೋರಾದರೆ ಇದು ಹಾಕೋ ಫ್ರೆಂಡ್ಸ್. ತಿಳುವಾದರೆ ಅಷ್ಟು ಟೇಸ್ಟಿ ಬರೋಲ್ಲ. ಯಾಕಂದರೆ ನಾವೆಲ್ಲವನ್ನು ಕಟ್ ಮಾಡಿ ಹಾಕಿರ್ತೀವಿ. ಇದು ಈರುಳ್ಳಿ, ಕಾಯಿ ಮೆಣಸು, ಕ್ಯಾರೆಟು ಎಲ್ಲ. ಮತ್ತು ಇದು ಉಪ್ಪಿಟ್ಟು ಜಿಗಿ ಇರುವುದಿಲ್ಲ ನಮಗೆ. ಆದ ಕಾರಣ ನೋಡ್ಕೊಂಡು ಚಿಕ್ಕದಾಗೆ ಮಾಡ್ಕೊಳ್ಳಿ. ನಾನು ಇಷ್ಟೇ ಮಾಡ್ತೇನೆ.
ನೋಡಿ ಇಲ್ಲಿ ಫ್ರೆಂಡ್ಸ ತವಾ ಕೂಡ ಕಾದಿದೆ. ಇದಕ್ಕೆ ತವಕ್ಕೆ ನೀವು ಬೇಕಾದ್ರೆ ಎಣ್ಣೆ ಕೂಡ ಹಚ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಹಾಕಿ. ತುಪ್ಪ ಹಾಕಿದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ, ಮಸ್ತಾಗಿರುತ್ತೆ. ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ, ಹಾಗಾಗಿ ನಿಮಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಈಗ ರೆಡಿ ಮಾಡಿಟ್ಟಿರೋಂಥ ರೊಟ್ಟಿನ ಸೇರಿಸ್ತಾ ಇದ್ದೀನಿ ನೋಡಿ, ಕೈಯಲ್ಲಿ ಬರ್ತದೆ ಕೂಡಲೇ ನೋಡಿ, ತುಂಬ ಚೆನ್ನಾಗಿ ಇಷ್ಟಿಟ್ಟೆ ಹಾಕ್ಕೊಳ್ಳಿ. ಇದು 1-2 ನಿಮಿಷ ಆದಮೇಲೆ ತಿರುಗಿಸಿ ಹಾಕೋಣ. 1-2 ನಿಮಿಷ ಆದಮೇಲೆ ತಿರುಗಿಸಿ ಹಾಕೋತೇನೆ. ಇಲ್ಲಿ ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಕೂಡ ಹಾಕೋಬೋದು, ಇಲ್ಲ ಅಂದರೆ ನೀವು ಬೇಡಂದರೆ ಎಣ್ಣೆ ಕೂಡ ಹಾಕೋಬೋದು. ನೋಡಿ ಇಲ್ಲಿ ತಿರುಗಿಸಿ ಹಾಕಿದ್ದೇನೆ, ಮತ್ತು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ತುಂಬ ಚೆನ್ನಾಗಿರ್ತದೆ, ತುಪ್ಪ ಹಾಕಿ ಬೇಯಿಸಿ ತಿಂದರೆ ಇನ್ನೂ ಮಸ್ತಾಗಿರುತ್ತೆ ನೋಡಿ. ಇದೇ ಥರ ನೋಡಿ ಈ ಸೈಡ್ ಕೂಡ ಈಗ ತಿರುಗಿಸಿ ಹಾಕಿದ್ದೀನಿ ನೋಡಿ, ಮಸ್ತಾಗಿ ಕಾಣ್ತಾ ಇದೆಯಲ್ಲ, ಸೂಪರಾಗಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಇದು ಫ್ರೆಂಡ್ಸ. ಮಸಾಲೆ ರೊಟ್ಟಿ ರೆಡಿಯಾಗಿದೆ ನೋಡಿ, ತೆಗೆದು ಎತ್ತಿಟ್ಕೋತೇನೆ. ಎಷ್ಟು ಮಸ್ತಾಗಿ ಬಂದಿದೆಯಲ್ಲ, ನೀವು ಮನೇಲಿ ಟ್ರೈ ಮಾಡಿ. ಈಗ ರೆಡಿ ಮಾಡಿ ತೋರಿಸ್ತೇನೆ. ಮಸಾಲೆ ರವೆ ರೊಟ್ಟಿ ಸಬ್ಬಕ್ಕಿ ಸೊಪ್ಪು ಹಾಕಿ, ಸಬ್ಬಸಿಗೆ ಸೊಪ್ಪು ಹಾಕಿ ತುಂಬ ಚೆನ್ನಾಗಿ ಬಂದಿದ್ದಾವೆ, ಅಷ್ಟೇ ಸಖತ್ತಾಗಿ ಬಂದಿದೆ ನೋಡಿ. ನೀವು ಮನೆಯಲ್ಲೇ ಟ್ರೈ ಮಾಡಿ, ಸೂಪರಾಗಿದ್ದಾವೆ. ತೆಳುವಾಗಿ ಕೂಡ ಬಂದಿದ್ದಾವೆ, ತುಂಬ ದಪ್ಪ ಮಾಡಿಲ್ಲ ಫ್ರೆಂಡ್ಸ, ಸಖತ್ತಾಗಿದ್ದಾವೆ, ತುಂಬ ಚೆನ್ನಾಗಿದೆ. ಇದರೊಟ್ಟಿಗೆ ಮೊಸರು ಅಂದಿದ್ರೆ ಸಾಕು, ಮೊಸರು ಹಚ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೇನು ತಿನ್ಲಿಕ್ಕಾಗತ್ತೆ. ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ.